ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜಿಕೆ ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಮಧುಮೇಹ ಇರುವವರಿಗೆ ಮತ್ಯಾವ ಕಾಯಿಲೆ ಬರುವ ಸಾಧ್ಯತೆ ಹೆಚ್ಚಾಗಿರುತ್ತದೆ? ಆಪ್ಷನ್ಸ್: ಎ ಪಾರ್ಶ್ವವಾಯು, ಬಿ ಹರ್ನಿಯಾ, ಸಿ ಕ್ಯಾನ್ಸರ್, ಡಿ ಹೈಪೋಗ್ಲಿಸಮಿಯಾ. ಸರಿಯಾದ ಉತ್ತರ ಆಪ್ಷನ್ ಡಿ ಹೈಪೋಗ್ಲಿಸಮಿಯಾ. ಮಧುಮೇಹ ಇರುವವರಿಗೆ ಹೈಪೋಗ್ಲಿಸಮಿಯಾ ಬರುವ ಸಾಧ್ಯತೆ ತುಂಬಾ ಹೆಚ್ಚು. ಇದರ ಹೊರತಾಗಿ ಖಾಲಿ ಹೊಟ್ಟೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮದ್ಯ ಸೇವಿಸುವುದರಿಂದ ಯಕೃತ್ತಿನಲ್ಲಿ ಸಂಗ್ರಹವಾಗಿರುವ ಸಕ್ಕರೆ ರಕ್ತ ಪ್ರವಾಹಕ್ಕೆ ಬರುವುದನ್ನು ತಡೆಯುತ್ತದೆ. ಇದು ಹೈಪೋಗ್ಲಿಸಮಿಯಾ ಬರುವ ಸಾಧ್ಯತೆಯನ್ನು ಹೆಚ್ಚಿಸುತ್ತದೆ. ಯಕೃತ್ತು ಅಥವಾ ಮೂತ್ರಪಿಂಡದ ಕಾಯಿಲೆಗಳು ಹೈಪೋಗ್ಲಿಸಮಿಯಾಕ್ಕೆ ಕಾರಣವಾಗಬಹುದು. ದೇಹದಲ್ಲಿ ಹಾರ್ಮೋನ್ಗಳ ಮಟ್ಟ ಕ್ಷೀಣಿಸುವುದರಿಂದಲೂ ಹೈಪೋಗ್ಲಿಸಮಿಯಾದಂತಹ ಸ್ಥಿತಿ ಉಂಟಾಗಬಹುದು. ಎರಡನೇ ಪ್ರಶ್ನೆ, ಉಪವಾಸ ಮಾಡುವಾಗ ನಮ್ಮ ದೇಹದಲ್ಲಿ ಯಾವ ರೀತಿಯ ಬದಲಾವಣೆಗಳು ಉಂಟಾಗುತ್ತವೆ? ಆಪ್ಷನ್ಸ್: ಎ ಆಮ್ಲ ಉತ್ಪತ್ತಿ, ಬಿ ರಕ್ತಕಣ ಹೆಚ್ಚಳ, ಸಿ ದೇಹ ಶುದ್ಧಿ, ಡಿ ಉತ್ತಮ ಆರೋಗ್ಯ. ಸರಿಯಾದ ಉತ್ತರ ಆಪ್ಷನ್ ಸಿ ಮತ್ತು ಡಿ. ಉಪವಾಸದ ವೇಳೆ ಆರಂಭಿಕ ಗಂಟೆಗಳಲ್ಲಿ ಬ್ಲಡ್ ಶುಗರ್ ಹಾಗೂ ಇನ್ಸುಲಿನ್ ಮಟ್ಟ ಕಡಿಮೆಯಾಗುತ್ತವೆ. ಪ್ಯಾಂಕ್ರಿಯಾಸ್ ಗ್ಲೂಕಗನ್ ಎಂಬ ಹಾರ್ಮೋನ್ ಅನ್ನು ಬಿಡುಗಡೆ ಮಾಡುತ್ತದೆ. ಇದು ಯಕೃತ್ತಿನಲ್ಲಿ ಸಂಗ್ರಹಿತ ಗ್ಲೈಕೋಜನ್ ಅನ್ನು ಶಕ್ತಿಗೆ ಪರಿವರ್ತಿಸುತ್ತದೆ. ಉಪವಾಸ ಮುಂದುವರಿದಂತೆ ದೇಹ ಕೊಬ್ಬಿನ ಸಂಗ್ರಹವನ್ನು ಬಳಸಲು ಆರಂಭಿಸಿ ಕೀಟೋನ್ ಉತ್ಪಾದನೆ ಹೆಚ್ಚಿಸುತ್ತದೆ. ಹಸಿವಿನ ಭಾವನೆ ಹೆಚ್ಚಾದರೂ ಶಕ್ತಿಯ ಬಳಕೆ ಹೆಚ್ಚು ಪರಿಣಾಮಕಾರಿಯಾಗುತ್ತದೆ. ಉಪವಾಸವು ಗ್ರೋತ್ ಹಾರ್ಮೋನ್ ಮಟ್ಟವನ್ನು ಹೆಚ್ಚಿಸಿ ಸ್ನಾಯು ಪುನರ್ ನಿರ್ಮಾಣಕ್ಕೆ ನೆರವಾಗುತ್ತದೆ. ಹೆಚ್ಚು ಕಾಲದ ಉಪವಾಸದಲ್ಲಿ ರೋಗನಿರೋಧಕ ವ್ಯವಸ್ಥೆ ಬಲವಾಗುತ್ತದೆ. ಉಪವಾಸವು ದೇಹದ ಶುದ್ಧೀಕರಣ, ತೂಕ ಇಳಿಕೆ, ಮಾನಸಿಕ ಸ್ಪಷ್ಟತೆ ಮತ್ತು ಇಮ್ಯೂನ್ ಕಾರ್ಯ ಸುಧಾರಣೆಗಾಗಿ ಸಹಕಾರಿ. ಆದಾಗ್ಯೂ ಡಯಾಬಿಟಿಸ್, ಪೋಷಕಾಂಶ ಕೊರತೆ, ಗರ್ಭಧಾರಣೆ ಅಥವಾ ಆಹಾರ ವ್ಯತ್ಯಾಸಗಳ ಇತಿಹಾಸ ಹೊಂದಿರುವವರು ಉಪವಾಸ ಕೈಗೊಳ್ಳುವ ಮೊದಲು ವೈದ್ಯರ ಸಲಹೆ ಪಡೆಯುವುದು ಅಗತ್ಯ. ಮೂರನೇ ಪ್ರಶ್ನೆ, ದೇವಿಯನ್ನು ಲಿಂಗದ ರೂಪದಲ್ಲಿ ಪೂಜಿಸಲ್ಪಡುವ ಪ್ರಮುಖ ದೇವಾಲಯ ಯಾವ ರಾಜ್ಯದಲ್ಲಿದೆ? ಆಪ್ಷನ್ಸ್: ಎ ಕೇರಳ, ಬಿ ಮಧ್ಯಪ್ರದೇಶ್, ಸಿ ಕರ್ನಾಟಕ, ಡಿ ಹಿಮಾಚಲ್ ಪ್ರದೇಶ್. ಸರಿಯಾದ ಉತ್ತರ ಆಪ್ಷನ್ ಸಿ ಕರ್ನಾಟಕ. ಉಡುಪಿ ಜಿಲ್ಲೆಯ ಕುಂದಾಪುರದಿಂದ 35 ಕಿಲೋಮೀಟರ್ ದೂರದಲ್ಲಿರುವ ಕಮಲಶಿಲೆ ದುರ್ಗಾಪರಮೇಶ್ವರಿ ದೇವಾಲಯವು ಸುಂದರವಾದ ಪರ್ವತಗಳು ಹಾಗೂ ಹಚ್ಚ ಹಸುರಿನ ಕಾಡುಗಳಿಂದ ಸುತ್ತುವರೆದಿದೆ. ಈಕೆಯನ್ನು ಭಕ್ತರು ಬ್ರಾಹ್ಮಿ ದುರ್ಗಾಪರಮೇಶ್ವರಿ ಎಂದು ಪೂಜಿಸುತ್ತಾರೆ. ಈ ದೇವಸ್ಥಾನವನ್ನು ಬ್ರಾಹ್ಮಿ ದುರ್ಗಾಪರಮೇಶ್ವರಿ ದೇವಸ್ಥಾನ ಕಮಲಶಿಲೆ ಎಂದು ಕರೆಯುತ್ತಾರೆ. ದೇವಿ ದುರ್ಗಾಪರಮೇಶ್ವರಿಗೆ ಸಮರ್ಪಿತವಾದ ಈ ಪವಿತ್ರ ಸನ್ನಿಧಾನವು ಕುಬ್ಜಾ ನದಿಯ ದಡದಲ್ಲಿದೆ. ವರ್ಷಕ್ಕೊಮ್ಮೆಯಾದರೂ ಹೆಚ್ಚಾಗಿ ಮಳೆಗಾಲದ ಸಮಯದಲ್ಲಿ ಈ ನದಿಯ ನೀರು ತಾಯಿಯ ಪಾದ ಸ್ಪರ್ಶ ಮಾಡಿ ಹೋಗುತ್ತದೆ. ದೇವಿಯನ್ನು ಲಿಂಗದ ರೂಪದಲ್ಲಿ ಪೂಜಿಸಲ್ಪಡುವ ಪ್ರಮುಖ ದೇವಾಲಯ ಇದಾಗಿದೆ. ಈ ದೇವಿಯ ವಿಗ್ರಹವು ತ್ರಿದೇವಿಯರಾದ ಮಹಾಕಾಳಿ, ಮಹಾಸರಸ್ವತಿ ಮತ್ತು ಮಹಾಲಕ್ಷ್ಮಿಯ ಸಂಗಮವನ್ನು ಪ್ರತಿನಿಧಿಸುತ್ತದೆ. ನಾಲ್ಕನೇ ಪ್ರಶ್ನೆ, ಆರೋಗ್ಯದ ಖಜಾನೆ ಎಂದು ಯಾವ ಹಣ್ಣನ್ನು ಕರೆಯಲಾಗುತ್ತದೆ? ಆಪ್ಷನ್ಸ್: ಎ ಸೇಬು, ಬಿ ಸೀತಾಫಲ, ಸಿ ದಾಳಿಂಬೆ, ಡಿ ಪೇರಳೆ. ಸರಿಯಾದ ಉತ್ತರ ಆಪ್ಷನ್ ಬಿ ಸೀತಾಫಲ. ದೇಹದ ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಈ ಹಣ್ಣು ಅತ್ಯುತ್ತಮ. ಸೀತಾಫಲ ನಿಯಮಿತ ಸೇವನೆಯಿಂದ ಅಲ್ಸರ್, ಅಸಿಡಿಟಿ, ಮಧುಮೇಹ, ಹೃದಯ ಕಾಯಿಲೆ ಮತ್ತು ರಕ್ತಹೀನತೆ ಮುಂತಾದ ಸಮಸ್ಯೆಗಳನ್ನು ತಡೆಗಟ್ಟಬಹುದು. ಗರ್ಭಿಣಿಯರಿಗೆ ಇದು ವಿಶೇಷವಾಗಿ ಉಪಕಾರಿ, ಏಕೆಂದರೆ ಗರ್ಭದಲ್ಲಿರುವ ಶಿಶುವಿನ ಮೆದುಳು ಮತ್ತು ನರಮಂಡಲದ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ. ಈ ಹಣ್ಣು ದೃಷ್ಟಿಶಕ್ತಿ ಹೆಚ್ಚಿಸಲು ಸಹಕಾರಿ. ಮಕ್ಕಳಲ್ಲಿ ಕಣ್ಣಿನ ಸಮಸ್ಯೆ ಕಡಿಮೆ ಮಾಡಲು ಮತ್ತು ಚರ್ಮಕ್ಕೆ ಮೃದುತ್ವ ನೀಡಲು ಇದರಲ್ಲಿ ಇರುವ ಮೈಕ್ರೋನ್ಯೂಟ್ರಿಯೆಂಟ್ಗಳು ನೆರವಾಗುತ್ತವೆ. ಫೈಬರ್ ಹೆಚ್ಚು ಇರುವುದರಿಂದ ಜೀರ್ಣಕ್ರಿಯೆ ಸುಗಮವಾಗುತ್ತದೆ ಮತ್ತು ರಕ್ತದೊತ್ತಡ ನಿಯಂತ್ರಣದಲ್ಲಿರುತ್ತದೆ. ಇದರಲ್ಲಿರುವ ನಿಯಾಸಿನ್ ಮತ್ತು ಡಯಟರಿ ಫೈಬರ್ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡುವಲ್ಲಿ ಸಹಕಾರಿ. ವಿಟಮಿನ್ ಎ ಕೂದಲು ಮತ್ತು ಚರ್ಮದ ಆರೈಕೆಗೆ ಅಗತ್ಯವಾಗಿದ್ದು ಸೀತಾಫಲದಲ್ಲಿ ಇದು ಹೆಚ್ಚಿನ ಪ್ರಮಾಣದಲ್ಲಿದೆ. ಎಲೆ ಮತ್ತು ಬೇರಿನ ಕಷಾಯ ಮಧುಮೇಹ, ವೃದ್ಧಾಪ್ಯ, ಹೃದಯಾಘಾತ ತಡೆಯುವಲ್ಲಿ ಸಹಕಾರಿಯಾಗಿದೆ. ಸೀತಾಫಲವು ಕೇವಲ ಸಿಹಿ ಹಣ್ಣಲ್ಲ, ಅದು ಆರೋಗ್ಯದ ಖಜಾನೆ. ಸರಿಯಾದ ರೀತಿಯಲ್ಲಿ ಮತ್ತು ಮಿತವಾಗಿ ಸೇವಿಸಿದರೆ ಇದು ದೇಹಕ್ಕೆ ಶಕ್ತಿ ನೀಡುವುದರ ಜೊತೆಗೆ ಅನೇಕ ಕಾಯಿಲೆಗಳನ್ನು ತಡೆಗಟ್ಟುವ ಶಕ್ತಿಯೂ ಹೊಂದಿದೆ. ಐದನೇ ಪ್ರಶ್ನೆ, ನಿಂಬೆ ರಸವನ್ನು ಮುಖಕ್ಕೆ ಹಚ್ಚುವುದರಿಂದಾಗುವ ಪರಿಣಾಮವೇನು? ಆಪ್ಷನ್ಸ್: ಎ ಕಾಂತಿಯುತ ಚರ್ಮ, ಬಿ ಬಂಗು ನಿವಾರಣೆ, ಸಿ ಚರ್ಮ ಸಮಸ್ಯೆ, ಡಿ ಕಲೆ ನಿವಾರಣೆ.
ಸರಿಯಾದ ಉತ್ತರ ಆಪ್ಷನ್ ಸಿ ಚರ್ಮ ಸಮಸ್ಯೆ. ನಿಂಬೆ ರಸದ pH ಮಟ್ಟ ಕಡಿಮೆ ಇರುವುದರಿಂದ ಅದು ಹೆಚ್ಚು ಆಮ್ಲೀಯ. ಇದು ಸೂಕ್ಷ್ಮ ಚರ್ಮ, ಮೊಡವೆ, ಎಕ್ಸಿಮಾ ಅಥವಾ ಇತರ ಚರ್ಮ ಸಮಸ್ಯೆಗಳಿರುವವರಿಗೆ ಅಪಾಯಕಾರಿಯಾಗಿದೆ. ವಿಶೇಷವಾಗಿ ನಿಂಬೆ ರಸ ಹಚ್ಚಿದ ಬಳಿಕ ಬಿಸಿಲಿಗೆ ಹೋಗುವುದು ಚರ್ಮದ ಮೇಲೆ ಗುಳ್ಳೆಗಳು, ಉರಿ ಹಾಗೂ ಕೆಂಪಾದ ಮಚ್ಚೆಗಳು ಕಾಣಿಸಿಕೊಳ್ಳುವ ಸಾಧ್ಯತೆಯನ್ನು ಹೆಚ್ಚಿಸುತ್ತದೆ. ನಿಂಬೆ ರಸವನ್ನು ಯಾವತ್ತಿಗೂ ನೇರವಾಗಿ ಚರ್ಮಕ್ಕೆ ಹಚ್ಚಬಾರದು. ಜೇನುತುಪ್ಪ ಅಥವಾ ಮೊಸರಿನೊಂದಿಗೆ ಮಿಶ್ರಣ ಮಾಡಿ ಬಳಸುವುದು ಸುರಕ್ಷಿತ. ಮತ್ತು ನಿಂಬೆ ರಸ ಎಲ್ಲರ ಚರ್ಮಕ್ಕೂ ಸೂಕ್ತವಾಗಿಲ್ಲ. ಬಳಸುವ ಮೊದಲು ಮುಖದ ಒಂದು ಸಣ್ಣ ಭಾಗಕ್ಕೆ ಹಚ್ಚಿ ಪರೀಕ್ಷೆ ಮಾಡಿ. ಅಲರ್ಜಿ, ಉರಿ ಅಥವಾ ತುರಿಕೆ ಕಾಣಿಸಿದರೆ ತಕ್ಷಣ ಬಳಸುವುದನ್ನು ನಿಲ್ಲಿಸಿ. 6ನೇ ಪ್ರಶ್ನೆ, ಗಂಡಸರ ನಿರ್ಲಕ್ಷ್ಯದಿಂದ ಮಹಿಳೆಯ ದೇಹದಲ್ಲಿ ಉಂಟಾಗುವ ಆರೋಗ್ಯ ಸಮಸ್ಯೆಗಳು ಯಾವುವು? ಆಪ್ಷನ್ಸ್ ಎ ಥೈರಾಯ್ಡ್, ಬಿ PCOS, ಸಿ ದೌರ್ಬಲ್ಯ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಹೆಣ್ಣಿನ ಮನಸ್ಸನ್ನು ನಿರ್ಲಕ್ಷಿಸುವುದು ಕೇವಲ ಭಾವನೆಗೆ ನೋವು ಕೊಡುವುದಿಲ್ಲ, ಅದು ಆಕೆಯ ದೇಹವನ್ನೇ ಬದಲಾಯಿಸುತ್ತದೆ. ಒತ್ತಡ ಹಾಗೂ ಕಾರ್ಟಿಸೋಲ್ನಂತಹ ಹಾರ್ಮೋನ್ ಬಿಡುಗಡೆಯಿಂದ ಥೈರಾಯ್ಡ್ ಸಮಸ್ಯೆ ಉಂಟಾಗುತ್ತದೆ. ಆಕೆಯ ಭಾವನೆಯನ್ನು ನಿರ್ಲಕ್ಷಿಸಿದಾಗ ಇದರಿಂದಾಗಿ ತಡವಾಗಿ ಅಥವಾ ಪೀರಿಯಡ್ಸ್ ಬೇಗನೆ ಬರಬಹುದು. ಇದು PCOSನಂತಹ ಸಮಸ್ಯೆಗಳಿಗೆ ಕಾರಣವಾಗಬಹುದು. ಮನಸ್ಸಿನ ಒತ್ತಡದಿಂದಾಗಿ ದೇಹದಲ್ಲಿ ಶಕ್ತಿಯ ಕೊರತೆ ಉಂಟಾಗಬಹುದು. ಹಾರ್ಮೋನ್ಗಳಲ್ಲೂ ಅಸ್ಥಿರತೆ ಉಂಟಾಗುತ್ತದೆ. ಇದರಿಂದ ಆತಂಕ, ಪ್ಯಾನಿಕ್ ಅಟ್ಯಾಕ್ನಂತಹ ಭಾವನೆಗಳು ಉಂಟಾಗಬಹುದು. 7ನೇ ಪ್ರಶ್ನೆ, ಬಿಸಿ ಪಾನೀಯಗಳನ್ನು ನಿಯಮಿತವಾಗಿ ಕುಡಿಯುವುದರಿಂದ ಏನಾಗುತ್ತದೆ? ಆಪ್ಷನ್ಸ್ ಎ ಕ್ಯಾನ್ಸರ್, ಬಿ ಕರುಳು ಸೋಂಕು, ಸಿ ಹಸಿವಾಗುವುದಿಲ್ಲ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಎ ಕ್ಯಾನ್ಸರ್. ತುಂಬಾ ಬಿಸಿಯಾದ ದ್ರವಗಳನ್ನು ಪದೇ ಪದೇ ಕುಡಿಯುವುದರಿಂದ ಕ್ಯಾನ್ಸರ್ ಅಪಾಯ ಹೆಚ್ಚಾಗುತ್ತದೆ. ಬಿಸಿ ನೀರು ಸೇರಿದಂತೆ ಬಿಸಿ ಪಾನೀಯಗಳು ಅನ್ನನಾಳದ ಒಳಪದರವನ್ನು ಗಾಯಗೊಳಿಸಬಹುದು. ಪುನರಾವರ್ತಿತ ಹಾನಿಯು ಉರಿಯೂತವನ್ನು ಉಂಟುಮಾಡಬಹುದು. ಜೀವಕೋಶ ರಚನೆಯ ಮೇಲೆ ಪರಿಣಾಮ ಬೀರುತ್ತದೆ ಮತ್ತು ಸಂಭಾವ್ಯವಾಗಿ ಅನ್ನನಾಳದ ಕ್ವಾಮಸ್ ಸೆಲ್ ಕಾರ್ಸಿನೋಮಕ್ಕೆ ಕಾರಣವಾಗುತ್ತದೆ. ಇದು ಗಂಟಲಿನ ಕ್ಯಾನ್ಸರ್ ಆಗಿದೆ. ಅನ್ನನಾಳದ ಕ್ಯಾನ್ಸರ್ ಒಂದು ಗಂಭೀರ ಸ್ಥಿತಿಯಾಗಿದ್ದು, ಇದು ಬಾಯಿಯನ್ನು ಹೊಟ್ಟೆಗೆ ಸಂಪರ್ಕಿಸುವ ಸ್ನಾಯುವಿನ ಕೊಳವೆಯ ಮೇಲೆ ಪರಿಣಾಮ ಬೀರುತ್ತದೆ. 8ನೇ ಪ್ರಶ್ನೆ, ಯಾವ ಸಮಸ್ಯೆ ಇರುವವರು ಪಪ್ಪಾಯಿಯನ್ನು ತಿನ್ನಬಾರದು ಎನ್ನುತ್ತಾರೆ? ಆಪ್ಷನ್ಸ್ ಎ ಗ್ಯಾಸ್ಟ್ರಿಕ್, ಬಿ ತಲೆನೋವು, ಸಿ ಹೃದ್ರೋಗ, ಡಿ ಕೀಲು ನೋವು. ಸರಿಯಾದ ಉತ್ತರ ಆಪ್ಷನ್ ಸಿ ಹೃದ್ರೋಗ. ಪಪ್ಪಾಯಿಯಲ್ಲಿ ಸೈನೋಜೆನಿಕ್ ಸಂಯುಕ್ತಗಳಿದ್ದು ಅವು ದೇಹದಲ್ಲಿ ಸಣ್ಣ ಪ್ರಮಾಣದಲ್ಲಿ ಹೈಡ್ರೋಜೆನಿಕ್ ಸೈನೈಡ್ ಅನ್ನು ಬಿಡುಗಡೆ ಮಾಡುತ್ತವೆ. ಸಾಮಾನ್ಯವಾಗಿ ಮಿತವಾಗಿ ತೆಗೆದುಕೊಂಡರೆ ಹಾನಿಕಾರವಲ್ಲದಿದ್ದರೂ ಅನಿಯಮಿತ ಹೃದಯ ಬಡಿತ ಅಥವಾ ಇತರ ಹೃದಯ ಸಂಬಂಧಿ ಕಾಯಿಲೆಗಳಿರುವ ಜನರು ಪ್ರತಿಕೂಲ ಪರಿಣಾಮಗಳನ್ನು ಅನುಭವಿಸಬಹುದು. ಅತಿಯಾದ ಸೇವನೆಯು ಹೃದಯದ ಲಯದ ಸಮಸ್ಯೆಗಳನ್ನು ಇನ್ನಷ್ಟು ಹದಗೆಡಿಸಬಹುದು ಅಥವಾ ಔಷಧಿಗಳೊಂದಿಗೆ ಸಂವಹನ ನಡೆಸಬಹುದು. ಹೃದಯ ಸಂಬಂಧಿ ಕಾಯಿಲೆಗಳಿರುವ ಯಾರಾದರೂ ತಮ್ಮ ಆಹಾರದಲ್ಲಿ ಪಪ್ಪಾಯಿಯನ್ನು ಸೇವಿಸುವ ಮೊದಲು ಆರೋಗ್ಯ ವೃತ್ತಿಪರರನ್ನು ಸಂಪರ್ಕಿಸುವುದು ಉತ್ತಮ. 9ನೇ ಪ್ರಶ್ನೆ, ಉಧಮ್ ಸಿಂಗ್ ಯಾವ ಬ್ರಿಟಿಷ್ ಅಧಿಕಾರಿಯನ್ನು ಗುಂಡು ಹಾರಿಸಿ ಕೊಂದನು? ಆಪ್ಷನ್ಸ್ ಎ ಕರ್ನಲ್ ರೆಜಿನಾಲ್ಡ್, ಬಿ ಜಾನ್ ಸೌಂಡರ್ಸ್, ಸಿ ಸರ್ ಮೈಕಲ್ ಓಡ್ವಯರ್, ಡಿ ಯಾರೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಎ ಕರ್ನಲ್ ರೆಜಿನಾಲ್ಡ್ ಡಯರ್. ಅಮೃತಸರದಲ್ಲಿ ನಡೆದ ಹತ್ಯಾಕಾಂಡಕ್ಕೆ ಪ್ರತಿಕಾರವಾಗಿ ಮಾರ್ಚ್ 13, 1940 ಲಂಡನ್ನ ವೆಸ್ಟ್ ಮಿನಿಸ್ಟರ್ನ ಕ್ಯಾನ್ಸ್ಟನ್ ಹಾಲ್ನಲ್ಲಿ ಪೂರ್ವ ಭಾರತ ಸಂಘ ಮತ್ತು ಮಧ್ಯ ಏಷ್ಯನ್ ಸೊಸೈಟಿ ಜಂಟಿ ಸಭೆಯಲ್ಲಿ 75 ವರ್ಷ ವಯಸ್ಸಿನ ಸೋಲ್ ಓಡ್ವೇಯರ್ ಅವರನ್ನು ಭಾರತೀಯ ಕ್ರಾಂತಿಕಾರಿ ಉಧಮ್ ಸಿಂಗ್ ಗುಂಡಿಕ್ಕಿ ಕೊಂದರು. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ರಿ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.